ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇದೇ ಮಾರ್ಚ್ 31ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ಕಾಲ್ ಮಾಡಿ ಹೆಸರನ್ನು ನೋಂದಾಯಿಸ್ಕೊಳ್ಬಹುದು. ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ತೊಂದರೆಗಳು, ಜೀವನದಲ್ಲಿ ಅಭಿವೃದ್ಧಿನೇ ಕಾಣ್ತಾ ಇಲ್ಲ, ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀವಿ, ವಿಳಂಬ ಆಗ್ತಾ ಇದೆ, ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೂ ಕೂಡ ಅಡೆತಡೆಗಳಾಗ್ತಾ ಇದೆ ಅಂತಂದರೆ ಮರಿದೇ ನೀವು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳಿತನ್ನು ಕಾಣ್ತೀರಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೆಲ್ಲೋ ಒಂದು ಮಾತಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಸಾಕಷ್ಟು ಜನಕ್ಕೆ ಒಂದೊಂದ್ಸಲಿ ಈ ಆಸೆ ಅನ್ನೋಂಥದ್ದು ಜಾಸ್ತಿ ಇರುತ್ತೆ, ಅದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೂ ಪ್ರಯತ್ನ ಪಟ್ಬಿಡುವಂಥದ್ದು, ಅಥವಾ ಇಲ್ಲೊಂದು ಕಡೆ ಕಮಿಟ್ಮೆಂಟ್ಸ್ ಹೆಚ್ಚಾಗಿ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬೋದು. ಈ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇದರ ಒಂದು ಅರ್ಥ ಆಗಿರಬಹುದು, ಎಲ್ಲಿ ನಾವು ಎಡುತ್ತೀವಿ, ಯಾವ ರೀತಿ ನಮ್ಮ ಆಲೋಚನೆಗಳು ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಕಾಲಿದ್ದಷ್ಟು ಹಾಸಿಗೆ ಹೊಲಿಸ್ಕೊಂಡ್ರೆ ಆಗಲ್ಲ ಅಂತೀರೇನೋ. ಈ ಪದ ಏನು ಅಂದರೆ, ಮನುಷ್ಯ ಅನ್ನೋನು ಆಸೆ ಆಕಾಂಕ್ಷೆಯನ್ನು ಹೊತ್ಕೊಂಡಿರಬೇಕು. ಏನೂ ಆಸೆಗಳಿಲ್ಲದೆ ಮಂಕಾಗಿ, ಲೇಜಿಯಾಗಿ, ತುಂಬ ಸೋಂಬೇರಿಯಾಗಿ, ಅಪ್ಪ ಹಾಕಿರೋ ಆಲದ ಮರ ಅಂಥೇಳಿ ಏನೋ ತಿಂದ್ಕೊಂಡು ಕಾಲಹರಣ ಮಾಡ್ತಿದ್ದಾರಲ್ಲ, ಅದಕ್ಕಿಂತಲೂ ಈಗ ನೀವು ಹೇಳ್ತಾ ಇದ್ದೀರಲ್ಲ, ಆ ಹಾಸಿಗೆಯನ್ನು ಓವರ್ಟೇಕ್ ಮಾಡಿ ಕಾಲಿಡೋದು ಸ್ವಲ್ಪ ಮಟ್ಟಿಗೆ ಕರೆಕ್ಟೇ. ಆದರೆ ಕೆಲವು ಗಾದೆಗಳು ನಾವು ಆಳವಾಗಿ ಅಧ್ಯಯನ ಮಾಡಿದಾಗ, ಅದಕ್ಕೆ ನಾನು ಕೆಲವರಿಗೆಲ್ಲ ರೆಮಿಡೀಸ್ ಹೇಳ್ತಿರ್ತೀನಿ. ಎಷ್ಟೋ ಜನಕ್ಕೆ ಆಗತ್ತೆ, ಕೆಲವರು ಆಗದೇನೂ ಇರ್ಬೋದು. ಎಷ್ಟೋ ಜನಕ್ಕೆ ಶೀಘ್ರವಾಗಿ ಆಗ್ತವೆ, ಇನ್ನು ಕೆಲವು ನಿಧಾನಕ್ಕಾಗತ್ತೆ. ಅದಕ್ಕೆ ನಾನು ಆವಾಗ ಹೇಳ್ತೀನಿ, ದಯವಿಟ್ಟು ನೀವು ಅಪಾಯಿಂಟ್ ತೊಗೋಬೇಡಿ, ನನ್ನನ್ನು ಭೇಟಿಯಾಗೋ ಪ್ರಯತ್ನವೇ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಕೂಡ ಅದು ಮಾಡಬೇಡಿ. ಅಲ್ಲಿ ನಂಬರ್ ಏನಾದರೂ ಹಾಕಿರ್ತಾರೆ ಅಂತಂದರೆ ಏನೋ ಡೌಟ್ಸ್ ನಿಮ್ಗೆ ಕ್ಲಿಯರ್ ಮಾಡಲಿಕ್ಕೆ ಅಪಾಯಿಂಟ್ ತೊಗೊಂಡು ಬಂದು ಭೇಟಿಯಾಗಿ ಈ ಸಮಸ್ಯೆನೇ ಮಾಡಲಿಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇದೆಲ್ಲ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಹೇಳಿದ್ರಲ್ಲ ಈಗ, ನನ್ನ ಕಡೆಯಿಂದ ಒಂದು ಮೆಸೇಜ್ ಕೊಡಬೇಕು ಜನಕ್ಕೆ. ಎಲ್ಲೋ ಒಂದು ಕಡೆ ಈ ಪುರಾಣ ಹೀಗೆ ಹೇಳಿದೆ, ಈ ವೇದ ಹೀಗೆ ಹೇಳಿದೆ, ಈ ಸ್ತೋತ್ರ ಹೀಗೆ ಹೇಳಿದೆ, ಒಂದೊಂದು ಆಕಾಂಕ್ಷೆಗಳಿದೆ. ಜನ ಹೆಂಗೆ ತಪ್ಪು ತಿಳ್ಕೊಳ್ತಾರೆ ಅಂತಂದರೆ, ಎಲ್ಲೋ ಒಂದು ಕಡೆ ಇದು ಮಾಡಿಕೊಂಡೆ ನನಗೆ ಖುಷಿ ಕೊಡ್ತು ಗುರುಗಳೇ, ಆವತ್ತು ನೀವು ನಮ್ಮ ಮಗಳು ಮದುವೆ ಆಗಬೇಕಾದ ಒಂದು ರೆಮಿಡಿ ಹೇಳಿದ್ರಿ, 14 ವರ್ಷ ಆಗದೆ ಇದ್ದ ಮಗುವಿಗೆ ಅದನ್ನು ಬಿಡ್ತೀನಿ. ಮೊನ್ನೆ ಅಷ್ಟೇ ಯಾರೋ ಒಬ್ಬ ಡಾಕ್ಟ್ರವರು, ಅವ್ರ ಹೆಸರು ಕೂಡ ಹೀಗೆ ಹೇಳ್ತೀನಿ, ಅವರು ಕೂಡ ಇದನ್ನು ಮಾಡಬೇಕು ಅಂತ ಬಂದವರು ಕೂಡ, ರಂಜಿತ್ ರೆಡ್ಡಿ ಅಂತೇಳಿ. ಅವರ ತಾಯಿಗೆ ಒಂದು 6 ಸಿಸ್ಟಮ್ ಇಟ್ಟಿದ್ದೀನಿ ನಾನು. ಏನು ಪ್ರಯತ್ನ ಮಾಡಿದ್ರು 4 ವರ್ಷಗಳಿಂದ ಆಗಲಿಲ್ಲ. ಆ 6 ಯಂತ್ರಗಳನ್ನು ಒಂದು ಸ್ಟಿಕ್ ಮೀನ್ಸ್ ಕೃಷ್ಣನ ಕೊಳಲು, ಅದರ ಒಳಗಡೆ ಏನು ಮಾಡಬೇಕು ಅದನ್ನು ಮಾಡಿ, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಟೈಪಲ್ಲಿ ಬರುತ್ತೆ, ಸತ್ವಗುಣ, ತಮಗುಣ, ರಜಗುಣ ಅಂತ. ಇದೆಲ್ಲವೂ ನನ್ನ ಸ್ಟಡಿ ಆಗಿರೋದ್ರಿಂದ ಜನಕ್ಕೆ ಉಪಯೋಗ ಆಗಲಿ ಅಂತೇಳಿ 6 ಯಂತ್ರಗಳನ್ನು ಇಟ್ಟಿದ್ದೇನೆ. ಅಮ್ಮ, ನಿಮ್ಮ ಮಗನಿಗೆ ಈ ಒಂದು ಯಂತ್ರವನ್ನು 1ನೇ ತಿಂಗಳಲ್ಲಿ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಬೇಕು. ನೆಕ್ಸ್ಟ್ 2ನೇ ತಿಂಗಳಲ್ಲಿ ಪೂರ್ಣ ಬಂದಾಗ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಬೇಕು. 3ನೇದು ಬಂದಾಗ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಬೇಕು. 2 ಡೇಸ್ ಬ್ಯಾಕ್ ನನಗೆ ಅವಳಿಗಿಂದ ಕರೆ ಬಂತು. ಇವ್ರಿಗೆ ಏನು ಮಾಡಿಕೊಟ್ಟಿದ್ರು ಕೂಡ ನನಗೊಂದು ಸ್ವಲ್ಪ ಡೌಟ್ ಇರುತ್ತೆ, ಏನು ಮಾಡೋದು. ಬರೀ ನಾನು ಕೊಟ್ಟಿರೋ ಎಷ್ಟು ಟಾರ್ಗೆಟ್ ಅವ್ರಿಗೆ 6 ತಿಂಗಳು. 6 ತಿಂಗಳ ಒಳಗಡೆ ಪಾಪ ಈಗಾಗ 4 ವರ್ಷದಿಂದ ಆಗ್ತಾ ಇಲ್ವಲ್ಲ, 4 ವರ್ಷಗಳಿಂದ ಹುಡುಕಾಟ ಮಾಡ್ತಿದ್ದಾರೆ. ಬಟ್ ಈಗ ನಾನು ಈ ಅಭಿಮಂತ್ರಿತ ಮಾಡಿರ್ತಕ್ಕಂಥ 6 ತಿಂಗಳು ಆಗಲಿಲ್ಲ ಅಂದರೆ ಅವ್ರಿಗೂ ಎಷ್ಟು ಭಯ ಇರುತ್ತೋ ನನಗೂ ಅಷ್ಟು ನೋವಿರುತ್ತೆ. ಆಗಲಿಂದ ಏನು ಮಾಡೋದು? ಅದಕ್ಕೆ ಪ್ರತಿನಿತ್ಯ ಅವ್ರಿಗೆ ನಾನೇನೋ ಹೇಳಿಬಿಟ್ಟಿದ್ದೀನಿ, ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಅಂತೇಳಿ ನಾನಿಲ್ಲ ಅಪ್ಲಿಕೇಶನ್ ಹಾಕ್ತೀನಲ್ಲ, ಅದೆಲ್ಲವೂ ಕೂಡ ಸೇರಿಸ್ತಿರ್ತೀನಿ ಅವ್ರಿಗೆ. ನಾನು ಏನಾದರೂ ಮಾತು ಕೊಟ್ಟರೆ ಎಷ್ಟು ಪೈನ್ ಇರುತ್ತೆ ನನಗೆ ಆ ತರಹದ್ದು ಮಾಡಿದಾಗ. ಈಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದರ ಅರ್ಥಗಳು ಎಲ್ಲಿಗೆಲ್ಲಿ ಕೊರುತ್ತೆ ಅಂತಂದರೆ, ಆಸೆಗಳನ್ನ ಇಟ್ಕೊಳ್ತಕ್ಕದ್ದು ಕರೆಕ್ಟೇ, ಆದರೆ ವಿಪರೀತವಾಗಿ ಈ ಕಡೆ ಹಾರಕ್ಕೆ ಹತ್ತಲಿಲ್ಲ, 3ಕ್ಕೆ ಇಳಿಲಿಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಅಲ್ಲೆಲ್ಲೋ ಸಿಕ್ಕಾಕೊಳ್ತಕ್ಕಂಥದ್ದು, ತ್ರಿಶಂಕು ಸ್ಥಿತಿ ತಲುಪ್ತಕ್ಕಂಥದ್ದು ಅಲ್ಲ. ಈಗ ಆ ಹುಡುಗನು 2 ಡೇಸ್ ಬ್ಯಾಕ್ ಕಾಲ್ ಮಾಡಿ ಮದುವೆ ಸೆಟ್ ಆಗಿದೆ, ಎಂಗೇಜ್ಮೆಂಟು ಕೂಡ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಹೇಳಿದೆ ಅಂತಂದರೆ ಖುಷಿ ಆಯ್ತು. ಎಸ್, ನೆಕ್ಸ್ಟ್ ಈ ರೆಮಿಡಿನ ಇನ್ಯಾರಿಗಾದ್ರೂ ಅಪ್ಲೈ ಮಾಡ್ತೀನಿ. ಇದನ್ನು ಮಾಡಿದ್ದು ಕೂಡ ಎಲ್ಲಿ ಅಂತಂದರೆ, ತಮಿಳ್ನಾಡಲ್ಲಿ ಒಂದು ಹೆಣ್ಣು ಮಗುವಿಗೆ ಕೆಲವು ವರ್ಷಗಳಾಗದಿದ್ದಾಗ ಮಾಡಿದ್ದು ರೆಮಿಡಿ. ಇದು ಪಾಸ್ ಆಗಿತ್ತು ಅವರಿಗೆ. ಅದಕ್ಕಾಗಿ ನಾನು ಈ ಡಾಕ್ಟ್ರಿಗೆ ಈ ರೆಮಿಡಿ ಕೊಡಬೇಕಾಯಿತು, ಸಕ್ಸಸ್ ಆಗಿದೆ. ಇದನ್ನು ನಾನು
ಯಾರಿಗಾದ್ರೂ ಮೊದಲು ಕೊಟ್ಟಿರ್ತೀನಿ, ಅವರಿಗೆ ನಾನು ಹೇಳ್ತೀನಿ ಉಪಯೋಗ ಆಗಲಿ ಅಂತ. ನೀವು ಅಪಾಯಿಂಟ್ ತೊಗೊಂಬಿಡಿ, ನನ್ನ ಹತ್ರ ಬಂದುಬಿಡಿ, ನನಗೆ ಅಷ್ಟು ಕೊಟ್ಟುಬಿಡಿ, ನನಗೆ ಆ ಋಣಗಳು ದಯವಿಟ್ಟು ಬೇಡ. ಆಮೇಲೆ ಏನು ಮಾಡಿದ್ರು ಆಗ್ತಾ ಇಲ್ಲ ಗುರುಗಳೇ ಅನ್ನಲಿಕ್ಕೆ ತುಂಬ ನಿಮಗೆ ಖುಷಿ ಇದ್ದರೆ, ಸಂತೋಷ ಇದ್ದರೆ ಮಾತ್ರನೇ ನೀವೆಲ್ಲೋ ಒಂದು ಕಡೆ ಮಾತಾಡಬೇಕು ಅನಿಸಿದ್ರಲ್ಲ, ಅಪಾಯಿಂಟ್ ಅಲ್ಲ, ನಾನು ಫೋನಲ್ಲಿ ಬೇಕಾದ್ರೆ ಮಾತಾಡ್ತೀನಿ. ಆದರೆ ಮೇಜರ್ ಏನು ಅಂದರೆ ಇಲ್ಲಿ ತಲೆನೋವು ಎಲ್ಲೋ ಒಂದು ಕಡೆ ಇರ್ತಾರೆ, ಎಲ್ಲ ತರಹದ ಜನ ಇದ್ದಾರೆ ಈ ಸಮಾಜದಲ್ಲಿ. ಈಗ ಯಾರೋ ನೀವು ಹೇಳಿದ ರೆಮಿಡಿ ಮಾಡಿಕೊಂಡೆ ಗುರುಗಳೇ, ಅದು ಆಗಲಿಲ್ಲ, ನನಗೆ ಬೇಸರ ಆಯಿತು ಹಾಗೆ ಅಂತೇಳಿ. ಅದೇ ರೆಮಿಡಿನ ಅವ್ರು ಎಲ್ಲಿರೋದು ಅಂತ ಕೇಳಿದೆ ಅವ್ರಿಗೆ ನಾನು, ಎಲ್ಲೋ ಹೊಸಕೋಟೆ ನಿಯರ್ ಅಂತ. ನನಗೆ ತಕ್ಷಣ ಫ್ಲ್ಯಾಶ್ ಆಗಿಬಿಡ್ತು. 1 ವಾರಗಳ ಹಿಂದೆ ನಾನು ಅಲ್ಲಿ ಹೋಗಬೇಕಾದ್ರೆ ನನಗೆ ಆ ಊರಿನ ಗುರುತು ಹಿಡಿದು, ಸ್ವಾಮೀಜಿ ನೀವು ಯೂಟ್ಯೂಬಲ್ಲಿ ಹೇಳಿದ್ದು ರೆಮಿಡಿ ಮಾಡಿಕೊಂಡು ನಾನು ಧನ್ಯಳಾಗಿದ್ದೀನಿ, ನಮ್ಮ ಜಮೀನು ಪಡ್ಕೊಂಡೆ ಅಂತ ಖುಷಿ ಆಯಿತು. ಅವ್ರಿಗೆ ಅಪ್ಲೈ ಆಗಿದೆ, ನಿನಗೆ ಅಪ್ಲೈ ಆಗಲಿಲ್ಲ, ನಾನೆಂತ ಮಾಡೋದು? ಇನ್ನು ನಿಮ್ಮ ಕರ್ಮ ಸವಿತಿರಲ್ಲ. ಸ್ವಲ್ಪ ನಿಧಾನಕ್ಕೆ ಪ್ರತಿಯೊಬ್ಬರಿಗೂ ನಿಮ್ಮ ಹತ್ರ ಒಂದು ಆಭರಣ ಇರಬೇಕು, ನಿಮ್ಮ ಹತ್ರ ಒಂದು ಜಲ್ಸ್ ಇರಬೇಕು. ಅದು ತಾಳ್ಮೆ, ಪೇಷನ್ಸ್ ಅಂತಕ್ಕಂಥ ಆಭರಣ ಇತ್ತು ಅಂದರೆ ಶತಸಿದ್ಧ ಆಗತ್ತೆ. ಆದರೆ ನೀವು ಹೇಳ್ತಾ ಇರ್ತಕ್ಕಂಥ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದರ ಅರ್ಥ, ಅದರ ಪರಿಧಿ, ಅದರ ಪರಿಮಿತಿ ಏನಿದೆಯೋ ಅದು ಪ್ರತಿಯೊಬ್ಬರು ಕೂಡ ಅಪ್ಲೈ ಆಗ್ತಕ್ಕಂಥದ್ದು. ಅವರ ಯೋಗಗಳು, ಅವರು ಏನು ಓದಿದ್ದಾನೆ, ಅವನ ಆಸೆ ಏನಿದೆ, ಅವನ ಆಕಾಂಕ್ಷೆ ಏನಿದೆ, ಇದೆಲ್ಲವೂ ಕೂಡ ಅವರಿಗೆ ಸಂಬಂಧಪಡುವಂಥದ್ದು ಅರ್ಥ ಆಗುತ್ತೆ. ಪಾಪ ಈಗ ಹೊರಟೋಗಿದ್ದಾರೆ, ಏನು ಮಾಡೋದು? ಮನೆ ಕಳ್ಕೊಂಡಿದ್ದಾರೆ, ಜಮೀನು ಕಳ್ಕೊಂಡಿದ್ದಾರೆ, ಅವರ ಗ್ರಾಮ, ಅವರ ರಾಜ್ಯ ತೊರೆದುಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಅಷ್ಟೆಲ್ಲ ತಾಪತ್ರಗಳು ಮಾಡ್ಕೊಂಡು ಬಿಟ್ಟಿರ್ತಾರೆ. ಅಂಥವರು ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಸಾಯಂಕಾಲ ಪಾರ್ವತಿ ದೇವಸ್ಥಾನ ಸಾಯಂಕಾಲ, ಪದ್ಮಾವತಿ ದೇವಸ್ಥಾನ ಬೆಳಗ್ಗೆ. ಪದ್ಮಾವತಿ ದೇವಸ್ಥಾನ ಅಂತಂದರೆ ಮಹಾಲಕ್ಷ್ಮಿ ಕೂಡ ಆಗ್ಬೋದು. ಈ ಥರ ನೀವು ಹೇಳಿದ್ರಲ್ಲ, ಆ ಹಾಸಿಗೆ ಇದ್ದಷ್ಟು ಕಾಲ ಚಾಚು ಅಲ್ಲ, ಪಾಪ ಉದ್ದ ಮಾಡೋಕ್ಕೆ ಹೋಗಿ ಆಸೆಗಳು ಜಾಸ್ತಿ ಮಾಡಿಕೊಂಡು ಪ್ರಪಾತಕ್ಕೆ ಬಿದ್ದೋಗಿರ್ತಕ್ಕಂದ್ರೆ ನಾನು ಈ ರೆಮಿಡಿ ಹೇಳ್ತಾ ಇದ್ದೀನಿ. ಪ್ರಾತಃ ಕಾಲದಲ್ಲಿ ಅಂದರೆ ಪದ್ಮಾವತಿ ದೇವಸ್ಥಾನ, ಪದ್ಮಾವತಿ ಅಂತಂದರೆ ಮಹಾಲಕ್ಷ್ಮಿ ಕೂಡ, ಅಂಥ ಲಕ್ಷ್ಮೀ ದೇವಸ್ಥಾನದ ಕುಂಕುಮಾರ್ಚನೆಯನ್ನು ಮತ್ತು ಸಾಯಂಕಾಲ ನೀವು ಮಾಡ್ತಕ್ಕಂಥದ್ದು ಏನಿದೆಯೋ ಪಾರ್ವತಿ ದೇಗುಲದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂತಹದ್ದು. 2 ಕುಂಕುಮವನ್ನು ಮಿಶ್ರಣ ಮಾಡ್ತಕ್ಕಂಥದ್ದು. ಈಗ ಅವ್ರು ಎಲ್ಲಿ ವಾಸ ಮಾಡ್ತಿರ್ತಾರೋ ಅಲ್ಲಿ ಉತ್ತರದ ಗೋಡೆಗೆ ಆ ಕುಂಕುಮವನ್ನು ಹಾಲಲ್ಲಿ ಕಲಿಸ್ಬಿಟ್ಟು ಓಂ ಶ್ರೀ ಸ್ವಸ್ತಿಕ್, ಓಂ ಶ್ರೀ ಸ್ವಸ್ತಿಕ್ ಈ ಚಿಹ್ನೆಯನ್ನು ಬರೆದು ಬಿಡೋದು. ಹಾಗೇ ಅಲ್ಲಿಂದ ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಯಾವಾಗ ಅವ್ರಿಗೆ ಅನುಕೂಲ ಆಗುತ್ತೋ ಆ ಅನುಕೂಲದ ದಿನಗಳಲ್ಲಿ ಆ ಪದ್ಮಾವತಿಯ ದೇಗುಲದ ಅರ್ಚನೆಯೋ, ಪಾರ್ವತಿ ದೇವಿಯ ಸಾಯಂಕಾಲದ ಅರ್ಚನೆಯೋ ನಿಮ್ಮನ್ನು ಕೈ ಹಿಡಿದು ಬಿಡುತ್ತೆ. ನೀವು ಮಾಡಿದ್ದ ಪಾಪ ಪ್ರಾಶ್ಚಿತ್ತ ನಿಮಗೆ ಗೊತ್ತಾಗಿ ನಾನು ತಪ್ಪು ಮಾಡಿಬಿಟ್ಟಿದ್ದೆ, ನನ್ನ ಕ್ಷಮಿಸಿಬಿಡು ಅಂತ ಆ ಅಮ್ಮನ ಬಳಿ ಹೇಳ್ಕೊಳ್ಳಿ. ನಿಮ್ಮ ಪರವಾಗಿ ನಾನು ಒಂದು ಅಪ್ಲಿಕೇಶನ್ ಹಾಕ್ತೇನೆ. ಅಂತಹ ತೊಂದರೆ ಯಾರೋ ಸಿಲುಕಾಕೊಂಡಿದ್ರು ಕೂಡ ನೀವು ಆಸೆ ಇಟ್ಕೊಳ್ಳೋದು ಒಳ್ಳೆಯದೇ. ಎಲ್ಲೋ ಒಂದು ಕಡೆ ಯಾರೋ ಮಾತು ಕೇಳಿ ದುರಾಸೆಗೆ ಬಿದ್ದು ಅದು ನಿರಾಸೆಯಾಗಿದ್ದಾಗ ಬಹಳ ಪೇಚಾಟಕ್ಕೆ ಸಿಲುಕೊಂಡಿದ್ದರೆ ಬಹುಶಃ ಅಲ್ಲೂ ಕೂಡ ನಿಮಗೂ ಕೂಡ ಅದು ಆಗಬಾರ್ದಾಗಿತ್ತು, ಆಗಿದೆ. ನೀವು ಅಂಥವರಲ್ಲ ಅನ್ನೋರಾದರೆ, ನೀವು ಅಂತಹ ದುಷ್ಟ ಬುದ್ಧಿನೇ ಇರೋದಾದರೆ ಆ ತಾಯಿ ಕೂಡ ಕಷ್ಟ ಆಗ್ತಕ್ಕಂಥದ್ದು. ಅದಕ್ಕಾಗಿ ಒಳ್ಳೆಯ ಬುದ್ಧಿಯನ್ನು ಇಟ್ಕೊಳ್ತಾ ಪ್ರಾಣ ಸೇವೆಯನ್ನು ಮಾಡ್ತೀನಿ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸೇವೆ ಮಾಡ್ತೀನಿ, ನನ್ನ ಕೈಲಿ ಆದಷ್ಟು ನಾನೊಂದು ಸಮಾಜ ಸೇವೆ ಮಾಡ್ತೀನಿ ಅನ್ನೋರಿಗೆ ಆ ಪದ್ಮಾವತಿ ಆ್ಯಂಡ್ ಪಾರ್ವತಿ ಇಬ್ಬರು ಕೂಡ ಕೈ ಹಿಡೀರಿ. ಖಂಡಿತ ಗುರುಗಳೇ, ಪದ್ಮಾವತಿ ಹಾಗೆ ಪಾರ್ವತಿ ಯಾವ ರೀತಿ ಕೈ ಹಿಡಿತಾಳೆ, ಜೊತೆಗೆ ಆ ಆಸೆ ಅನ್ನುವಂಥದ್ದು ತಪ್ಪಲ್ಲ, ಜೀವನದಲ್ಲಿ ತಾಳ್ಮೆ ಅನ್ನುವಂಥದ್ದು ಕೂಡ ಬಹಳನೇ ಮುಖ್ಯವಾಗಿರುವಂಥದ್ದು ತಿಳಿಸ್ಕೊಟ್ರಿ. ಇನ್ನು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿನ ಅರ್ಥ, ಜೊತೆಗೆ ಈ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರ ವಿಡಿಯೋನಲ್ಲಿ. ಬಹಳ ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನೀವು ಕೂಡ ಈ ಒಂದು ಪ್ರಾಬ್ಲಮ್ನಲ್ಲಿ ಸಿಗಾಕೊಂಡಿದ್ದೀವಿ, ಎಲ್ಲೋ ಒಂದು ಕಡೆ ತುಂಬಾ ಆಸೆ ಇತ್ತು, ಕನಸುಗಳಿತ್ತು, ಎಲ್ಲ ಕೂಡ ಕೈ ಮೀರಿ ಹೋಗಿದೆ. ಏನು ಮಾಡಬೇಕು ಅಂತಂದರೆ ಪಾರ್ವತಿ ಪದ್ಮಾವತಿಯ ಒಂದು ಸರಳವಾಗಿರುವಂಥ ರೆಮಿಡಿನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.